ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು ಸುಮಾರು ಜನ ನಮ್ಮ ಲೈವ್ ಕ್ಲಾಸಸ್ಸಲ್ಲೆಲ್ಲ ಕೇಳ್ತಾ ಇದ್ದು, ಮ್ಯಾಮ್ ಆ ಫಂಕ್ಷನ್ ಇದೆ, ಈ ಫಂಕ್ಷನ್ ಇದೆ, ಸೊ ನಾನು ಕಂಪಲ್ಸರಿ ಫಂಕ್ಷನ್ಗೆ ಹೋಗಲೇಬೇಕು ಅಂತ ಪೇರೆಂಟ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿ ಅನ್ನೋ ಒಂದು ಕ್ವೆಶ್ಚನ್ನು. ನಾನು ಸ್ಕೂಲ್ಗೂ ಹೋಗಬೇಕು, ಇಲ್ಲಿ ಫಂಕ್ಷನ್ನು ಅಟೆಂಡ್ ಮಾಡಬೇಕು, ಆನ್ಲೈನ್ ಕ್ಲಾಸಸ್ಸು ತಗೋಬೇಕು, ಸೆಲ್ಫ್ ಸ್ಟಡಿನೂ ಮಾಡಬೇಕು. ಈ ಥರ ಪ್ರಾಬ್ಲಮ್ ಒಬ್ವಿಯಸ್ಲಿ ಎಲ್ಲರಿಗೂ ಬರುತ್ತೆ ಮಕ್ಕಳೇ. ಫಂಕ್ಷನ್ಸ್ಗೆ ಹೋಗಬಾರ್ದು ಅಂತ ಏನಿಲ್ಲ. ಫಂಕ್ಷನ್ಸ್ಗೆ ಹೋಗೋದು, ಒಳ್ಳೆ ಊಟ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬೇಸಿಕಲಿ ಹೇಗೆ ನೀವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಮಕ್ಕಳೇ. ತಿಳ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಓಕೆ, ಸೊ ರಿಯಾಲಿಟಿ ಏನಪ್ಪ ಅಂತಂದರೆ ಐ ಕಾಂಟ್ ಸ್ಟಡಿ ಬಿಕಾಸ್ ಆಫ್ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ನೀವು ಅಂತ ಇರ್ತೀರ. ಮೈ ರಿಲೇಟಿವ್ಸ್ ಕೀಪ್ ವಿಸಿಟಿಂಗ್, ಮನೆಗೆ ಬರ್ತಾನೆ, ಯಾರೋ ಒಬ್ಬರು ಬರ್ತಾನೆ ಇರ್ತಾರೆ ಮನೆಗೆ, ಅದೊಂದು ಪ್ರಾಬ್ಲಮ್ಮು. ದೇರ್ ಆರ್ ಟೂ ಮೆನಿ ಡಿಸ್ಟ್ರಾಕ್ಷನ್ಸ್ ಆ್ಯಸ್ ವೆಲ್. ನಿಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಪಕ್ಕದ ಮನೆಗೆ ಬರ್ತಾ ಇರೋವಂಥದ್ದು, ಸೊ ಆ ಸೌಂಡ್ ನಿಮಗೆ ಕೇಳ್ತಾ ಇರುತ್ತೆ, ಓದೋಕ್ಕೆ ಆಗೋದಿಲ್ಲ. ಏನೇ ಒಂದು ಪ್ರಾಬ್ಲಮ್ ಇದ್ರೂ ಬೇಸಿಕಲಿ ಇದು ರಿಯಾಲಿಟಿ. ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮಥಿಂಗ್ ಆರ್ ದಿ ಅದರ್. ಆಯಿತಾ, ಅದು SSLC ಅಂತ ಬಂದಾಗ ಯಾವ ವರ್ಷವೂ ಇಳ್ದಿರೋದು ಆ ವರ್ಷನೇ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಇರುತ್ತೆ. ಹೌದಾ ಅಲ್ವಾ? ಇದೆಲ್ಲ ಫೇಸ್ ಮಾಡಿದ್ದೀರಾ ನೀವು, ನಂಗೆ ಗೊತ್ತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಸ್ಟಾಪ್ ಥಿಂಕಿಂಗ್ ಇನ್ ಅವರ್ಸ್ ದ ಓಲ್ಡ್ ವೇ. ಐ ನೀಡ್ 8 hours ಟುಡೇ. ಆಯಿತಾ, ಸೊ ಓಲ್ಡ್ ಸ್ಕೂಲ್ ಮೆಥಡ್ ಅಂತ ಹೇಳ್ತೀವಿ. ನನಗೆ ಇವತ್ತು 8 hour ಬೇಕಪ್ಪ ಓದೋದಕ್ಕೆ. ಸೊ ಇದನ್ನೆಲ್ಲ ಬಿಡಿ. ದ ಬೆಟರ್ ವೇ ಏನಪ್ಪ ಅಂತಂದರೆ, ವಾಟ್ ಆರ್ ದ 3 most important ಟಾಸ್ಕ್ ಐ ಮಸ್ಟ್ ಫಿನಿಶ್ ಟುಡೇ. ಓಕೆ, ನಾನು ಇವಾಗ ಮ್ಯಾಥಲ್ಲಿ ಒಂದು ಥಿಯರಮ್ನ ಓದ್ಕೋಬೇಕು, ಅದು ಇಂಪಾರ್ಟೆಂಟ್ ನನಗೆ ಇವತ್ತು. ಸೊ ಅದನ್ನು ಮಾಡ್ತೀನಿ. ಸೈನ್ಸಲ್ಲಿ ಒಂದು ಡಯಾಗ್ರಾಮ್ನ ನಾನು ಓದ್ಕೊಳ್ಳೇಬೇಕು, ನೆಫ್ರಾನ್ ಡಯಾಗ್ರಾಮ್ ಅಂತ ಅಂದ್ಕೊಳ್ಳಿ. ಪಕ್ಕ ಇದು ಕ್ವೆಶನ್ ಬರುತ್ತೆ ಅಂತ ಹೇಳಿದ್ದಾರೆ ಮೇಡಮು, ಇದು ಪ್ರಿಯಾರಿಟಿಯಲ್ಲಿ ಓದ್ಕೋತೀನಿ. ಆಯಿತಾ, ಸೋಷಿಯಲ್ಗೆ ಬರೋ ಅಷ್ಟೊತ್ತಿಗೆ ಯಾರಾದರೂ ಒಂದು ಚಾಪ್ಟರ್ ತೊಗೊಳ್ಳೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ತುಂಬ ಇಂಪಾರ್ಟೆಂಟಪ್ಪ, ನಾಳೆ ಟೆಸ್ಟ್ ಇದೆ, ಸೊ ಅದನ್ನು ಓದ್ಕೊಳ್ಳೋ ಅಂಥದ್ದು. ಸೊ ಈ 3 ಕಾನ್ಸೆಪ್ಟ್ಸ್ಗಳನ್ನ ನಾನು ಓದ್ಕೋಬೇಕು, ಟಾಪಿಕ್ಗಳನ್ನ ಓದ್ಕೋಬೇಕು. ಅದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಇಡೀ ಚಾಪ್ಟರ್ನ ಓದಬೇಕು ಅಂತ ಏನಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಒಂದು 5 ಇದೆ, 5 ಕ್ವೆಶನ್ಸ್ನ ಓದ್ಕೋಬೇಕು. ಆಯಿತಾ, ಸೊ 5 ಕ್ವೆಶನ್ಸ್ ಫ್ರಮ್ ಸೋಷಿಯಲ್ ಸೈನ್ಸ್, ಒಂದು ಡಯಾಗ್ರಾಮ್ ಫ್ರಮ್ ಸೈನ್ಸ್ ಆ್ಯಂಡ್ ಒಂದು ಥಿಯರಮ್ ಫ್ರಮ್ ಮ್ಯಾಥ್ಸ್. ಈ ಥರ ನೀವು ಡಿವೈಡ್ ಮಾಡ್ಕೊಳ್ಳೋದು ಹೇಗಿದೆ, ನಾನು 8 hour ಕೂತ್ಕೊಂಡು ಓದಬೇಕು ಅನ್ನೋದು ಹೇಗಿದೆ. ಸೊ ಬೇಸಿಕಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಆಗ್ತಾ ಇರೋದು ನಾನು ಹಿಂಗೆ ಓದಬೇಕು ಅಂತ ಅಂದ್ಕೊಳ್ತಾ ಇರೋದ್ರಿಂದ. ಇನ್ಸ್ಟೆಡ್ ನೀವು ಈ ಥರ ಫಿಕ್ಸ್ ಆಗಿಬಿಟ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಓವರ್ ಥಿಂಕಿಂಗ್ ಏನಿದೆ ಅದನ್ನು ಸ್ಟಾಪ್ ಆಗಿಬಿಡುತ್ತೆ. ಆಯಿತಾ, ಅದಾದಮೇಲೆ ದ ಗೋಲ್ಡನ್ ರೂಲ್ ಏನಪ್ಪ ಅಂತಂದರೆ, ಸ್ಟಡಿ ಬಿಫೋರ್ ದ ಈವೆಂಟ್. ಇವತ್ತು ಫಂಕ್ಷನ್ ಇದೆ, ಸಂಜೆ ನಾನೊಂದು ಫಂಕ್ಷನಿಗೆ ಹೋಗಬೇಕು ಅಂತಂದರೆ ಬೆಳಗ್ಗೆ ಕೂತ್ಕೊಂಡು ಓದಿ. ಇಲ್ಲಾಂದರೆ ಒನ್ ಡೇ ಪ್ರೀವಿಯಸ್ ಏನಿದೆ, ಸೊ ನೀವು ಸಂಡೇ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಸ್ಯಾಟರ್ಡೇನೇ ಕೂತ್ಕೊಂಡು ಮುಗಿಸ್ಬಿಡಿ. ಸೊ ಆ ಥರ ಇರಬೇಕು. 1 ಚಾಪ್ಟರ್ ರಿವಿಷನ್, 1 ರೈಟಿಂಗ್ ಪ್ರಾಕ್ಟೀಸ್, 1 ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 1 ಚಾಪ್ಟರ್ನ ನಾನು ರಿವಿಷನ್ ಮಾಡ್ತಾಯಿದ್ದೀನಿ ಇವತ್ತು, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಟಾಪಿಕ್ನ ನಾನು ಮುಗಿಸ್ತಾ ಇದ್ದೀನಿ. ಅದು ಸೇಮ್ ಸಬ್ಜೆಕ್ಟ್ ಆಗಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಲ್ಲಿದ್ದೀರಾ, ಸ್ಕೂಲಲ್ಲಿ ಯಾವ ಚಾಪ್ಟ್ರಲ್ಲಿದ್ದಾರೆ, ಆ್ಯಂಡ್ ಇಲ್ಲಿ ನೀವು ಪ್ರಥಮ ಕೋರ್ಸ್ ತೊಗೊಂಡಿದ್ರೆ ಯಾವ ಚಾಪ್ಟ್ರಲ್ಲಿದ್ದಾರೆ, ನಿಮ್ಗೆ ಯಾವುದು ಇಂಪಾರ್ಟೆಂಟಾಗಿ ಓದಬೇಕು ಅಂತ ಅನ್ಕೋತಾ ಇದ್ದೀರೋ ಅದನ್ನು ಮುಗಿಸ್ಕೊಳ್ಳಿ ಒಂದಿನ ಮುಂಚೆನೇ. ಸೊ ಸಂಡೇ ನೀವು ಫ್ರೀ ಆಗಿರ್ತೀರ, ಆರಾಮಾಗಿ ಫಂಕ್ಷನ್ಗೂ ಹೋಗ್ಬೋದು, ಫುಲ್ ಬ್ಯಾಟಿಂಗೂ ಮಾಡ್ಬೋದು. ಆಯಿತಾ, ಆ ಥರ. ನೆಕ್ಸ್ಟ್, ಸೊ ಯೂಸ್ ಸ್ಮಾಲ್ ಟೈಮ್ ಬ್ಲಾಕ್ಸ್. ರಿವೈಸ್ ನೋಟ್ಸ್ ಆಗಿರ್ಬೋದು, ರೀಕಾಲ್ ಇಂಪಾರ್ಟೆಂಟ್ ಪಾಯಿಂಟ್ಸು, ರಿವ್ಯೂ ಮ್ಯಾಪ್ಸು, ಮೆಮೊರೈಸ್ ಡೇಟ್ಸ್ ಆ್ಯಂಡ್ ಈವೆಂಟ್ಸ್. ಏನಿದು ಸ್ಮಾಲ್ ಟೈಮ್ ಬ್ಲಾಕ್ಸ್ ಅಂತ ಅಂದರೆ, ಇವಾಗ ನಿಮ್ಮ ಮನೆಯಿಂದ ಫಂಕ್ಷನ್ ಇರೋ ಅಂಥ ಜಾಗಕ್ಕೆ ಹೋಗೋದಕ್ಕೆ ಒಂದು 30 minutes ತೊಗೊಳುತ್ತೆ ಅಂತ ಅಂದ್ಕೊಳ್ಳಿ. ಸೊ 30 ನಿಮಿಷ ನೀವೇನು ಮಾಡ್ತೀರಾ, ಸುಮ್ಮನೆ ಖಾಲಿಯಾಗಿರೋ ಬದಲು ಯಾವ್ದಾದ್ರು ಒಂದು ಶಾರ್ಟ್ ನೋಟ್ಸ್ನ ಮಾಡ್ಕೊಂಡಿರ್ತೀರ. ಆಬ್ವಿಯಸ್ಲಿ ನಾವು ಸ್ಟಾರ್ಟಿಂಗಿಂದ ಹೇಳ್ಕೊಬರ್ತಾ ಇದ್ದೀವಿ. ಒಂದು ರಿವಿಷನ್ ನೋಟ್ಸ್ ಅಂತ ಇಟ್ಕೊಳ್ಳಿ, ಕೀವರ್ಡ್ಸ್ಗಳನ್ನ ಬರ್ಕೊಳ್ಳಿ, ಒಂದು ಕಡೆ ಎಲ್ಲ ನೀವು ಏನೇನು ಓದ್ತಾ ಇದ್ರೋ ಅದನ್ನು ಬರ್ಕೊಳ್ಳಿ ಅಂತ. ಸೊ ಅದನ್ನು ಆ ನೋಟ್ಸ್ನ ಎತ್ಕೊಂಡು ಹೋದರೆ ಉದ್ದಕ್ಕೂ ನೀವು ಸುಮ್ಮನೆ ತಿರುಗಿಸ್ಕೊಂಡು ಹೋದ್ರೂ ಆಗುತ್ತೆ. ಆಯಿತಾ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಮ್ಯಾಪ್ಗಳು, ಆಯಿತಾ, ಮೆಮೊರಿ, ಡೇಟ್ಸ್ಗಳು, ಈವೆಂಟ್ಸ್ಗಳು, ಏನೋ ಒಂದು ಒಟ್ಟಿನಲ್ಲಿ ಆ 30 ನಿಮಿಷ ನೀವು ಯೂಸ್ ಮಾಡ್ತಾಯಿದ್ರೆ. ಅದು ನೀವು ಬೆಂಗಳೂರಲ್ಲಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಆ 30 ನಿಮಿಷ 1.5 ಗಂಟೆ ಆಗುತ್ತೆ ಬಿಡಿ. ಸೊ ಅಷ್ಟು ಟೈಮ್ ಏನಿದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಆಯಿತಾ, ಸೊ ಹೋಗೋ ದಾರಿ ಬರೋ ದಾರಿ ಎರಡೂ ನೀವು ಯೂಟಿಲೈಸ್ ಮಾಡ್ಕೋಬೋದು. ನೆಕ್ಸ್ಟ್, ಲರ್ನ್ ಟು ಸೇ ಲೇಟರ್. ಆಯಿತಾ, ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ನೋ ಐ ಕಾಂಟ್ ಕಮ್, ಯು ಜಸ್ಟ್ ಸೇ ಐ ವಿಲ್ ಜಾಯಿನ್ ಆಫ್ಟರ್ ಕಂಪ್ಲೀಟಿಂಗ್ ಮೈ ಸ್ಟಡಿ ಟಾರ್ಗೆಟ್. ಆಯಿತಾ, ಸೊ ಲರ್ನ್ ಟು ಸೇ ಲೇಟರ್ ಅಂದಿದ ತಕ್ಷಣ ಓದೋ ವಿಷಯಕ್ಕಂತ ಅಂದ್ಕೊಂಡ್ಬಿಟ್ಟಿರಾ, ಹೊರಗಡೆ ಹೋಗೋ ವಿಷಯಕ್ಕೆ.
ಆಯಿತಾ? ಇಲ್ಲ ಆಮೇಲೆ ಬರ್ತೀನಿ, ಇವಾಗ ಫ್ರೆಂಡ್ಸ್ ಆಟ ಆಡೋಕ್ಕೆ ಕರೀತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲ ನಾನು ಆಮೇಲೆ ಬರ್ತೀನಿ, ನಾನು ಇದೊಂದು ಕಾನ್ಸೆಪ್ಟ್ ನನಗೆ ಅರ್ಥ ಆಗ್ತಾಯಿಲ್ಲ, ನಾನು ಡೆಫಿನೆಟ್ಲಿ ಇದನ್ನು ತಿಳ್ಕೊಂಡು ಓದ್ಬಿಟ್ಟು ರಿವಿಷನ್ ಮಾಡಿಬಿಟ್ಟೆ ಬರ್ತೀನಿ, ನಂಗೊಂದು ಅರ್ಧ ಗಂಟೆ ಟೈಮ್ ಕೊಡು. ನೀವು ಆಟ ಆಡೋದಕ್ಕೆ ಹೋಗಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ಇಟ್ ಕ್ಯಾನ್ ಬಿ ಇವನ್ ಅ ಫಂಕ್ಷನ್. ಪಕ್ಕದ ಮನೇಲಿ ಯಾವುದೋ ಒಂದು ಬರ್ಡೇ ಪಾರ್ಟಿ ಇದೆ, ಸೊ 7 ಗಂಟೆಗೆ ಬರಬೇಕು ಅಂತ ಹೇಳಿದ್ದಾರೆ. 7:15 ಹೋಗಿ, ಇಟ್ ಇಸ್ ಫೈನ್. ನೀವು ಹೋಗೋದು ಇಂಪಾರ್ಟೆಂಟ್, ಎಷ್ಟೊತ್ತಿಗೆ ಹೋಗ್ತೀರಾ ಅಂತಲ್ಲ. 7:15 ಹೋಗಿದ ತಕ್ಷಣ ಅವ್ರನ್ನ ಬರಬೇಡಮ್ಮ ಅಂತ ಹೇಳ್ತಾರೆ, ಡೆಫಿನೆಟ್ಲಿ ಇಲ್ಲ. ಸೊ ಅರ್ಧ ಗಂಟೆಯಲ್ಲಿ ಏನು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಅರ್ಥ ಮಾಡ್ಕೊಂಡು ಮುಗಿಸ್ಬಿಡಿ. ಸೊ ದಟ್ಸ್ ಡನ್, ಆಯಿತಾ? ಸೊ ಸೆಟ್ ಯುವರ್ ಟಾರ್ಗೆಟ್ಸ್ ಫಸ್ಟ್, ರಿವಾರ್ಡ್ ಯುವರ್ ಸೆಲ್ಫ್ ಆಫ್ಟರ್ವರ್ಡ್ಸ್. ಸೊ ನಿಮ್ಮ ಟಾರ್ಗೆಟ್ ಒಂದು ಕಾನ್ಸೆಪ್ಟನ್ನ ನಾನು ಮುಗಿಸ್ಬೇಕು ಅರ್ಧ ಗಂಟೆಯಲ್ಲಿ ಅಂತ. ರಿವಾರ್ಡ್ ಏನಪ್ಪ ಅಂತಂದರೆ ನೀವು ಆ ಬರ್ಡೇ ಪಾರ್ಟಿಗೆ ಹೋಗ್ತಾಯಿರ, ಚೆನ್ನಾಗಿ ಕೇಕು ಇದೆಲ್ಲ ತಿಂತಾಯಿದ್ದೀರ. ಸೊ ದ್ಯಾಟ್ಸ್ ದ ರಿವಾರ್ಡ್. ಸೊ ಈ ಥರ ನೀವು ಫಿಕ್ಸ್ ಆಗಬೇಕು. ನೆಕ್ಸ್ಟ್, ನೆವರ್ ಮಿಸ್ ದ ನೆಕ್ಸ್ಟ್ ಡೇ. 1 ಬ್ಯುಸಿ ಡೇ, 2 ವೇಸ್ಟೆಡ್ ಡೇಸ್. ಏನಪ್ಪ ಅಂತಂದರೆ ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ, ಸಂಡೇ ನಾನು ಹೇಳಿದೆ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತ, ಆಯಿತಾ? ಸೊ ಆವತ್ತಿನ ದಿನ ಮಿಸ್ ಆಯಿತು. ಡೆಫಿನೆಟ್ಲಿ ಸ್ಯಾಟರ್ಡೇನೇ ಓದ್ಕೊಳ್ಳಿ ಅಂತ ಹೇಳಿದ್ದೀನಿ, ಕೆಲವರು ಓದ್ತಾರೆ, ಕೆಲವರು ಓದೋದಿಲ್ಲ. ಬಟ್ ಎನಿವೇ ಸಂಡೇ ಇಸ್ ಗಾನ್ ನೌ. ನೀವು ಫಂಕ್ಷನ್ಗೆ ಹೋಗಲೇಬೇಕಾಗಿತ್ತು, ಹೋಗಿದ್ದೀರಾ. ಸಂಡೇ ಹೋಗಿ ಬಂದಿದ್ದೀನಪ್ಪ, ನಂಗೆ ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಅಂತ ಮಂಡೇ ಏನು ಮಾಡ್ತೀರಾ? ರೆಸ್ಟ್ ಮಾಡ್ತೀರಾ, ಏನೂ ಓದೋದಿಲ್ಲ. ಸೊ ಇಲ್ಲಿ ಏನಾಗಿದೆ, ಸಂಡೇನೂ ವೇಸ್ಟ್ ಆಗಿದೆ, ಮಂಡೇನೂ ವೇಸ್ಟ್ ಆಗಿದೆ. ಇದನ್ನು ಅವಾಯ್ಡ್ ಮಾಡಿ, ಆಯಿತಾ? ಸೊ 1 ಬ್ಯುಸಿ ಡೇ ಇಸ್ ಓಕೆ. ಸಂಡೇ ವಾಸ್ ಅ ವೆರಿ ಬ್ಯುಸಿ ಡೇ, ಫ್ಯಾಮಿಲಿ ಡೇ, ಓಕೆ. ಬಟ್ 2 ವೇಸ್ಟೆಡ್ ಡೇಸ್, ಸಂಡೇನೂ ವೇಸ್ಟ್ ಆಯಿತು, ಮಂಡೇನೂ ವೇಸ್ಟ್ ಆಯಿತು ಅಂತಂದರೆ ಅದು ಹೆಂಗಿರುತ್ತೆ ಹೇಳಿ? ಸೊ ಅದನ್ನು ಮಾಡೋದಕ್ಕೆ ಹೋಗಬೇಡಿ, ಓಕೆನಾ? ಸೊ 2 ವೇಸ್ಟೆಡ್ ಡೇಸ್ ಇಸ್ ರಾಂಗ್, 1 ಬ್ಯುಸಿ ಡೇ ಇಸ್ ಫೈನ್. ಮಂಡೇ ಎಷ್ಟಾಗುತ್ತೋ ಅಷ್ಟು ತೀರ್ಮಾನ ಸುಸ್ತಾಗಿದೆಯಾ, ಅಟ್ಲೀಸ್ಟ್ ಒಂದು ಸಬ್ಜೆಕ್ಟಲ್ಲಿ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಓದೋಕ್ಕಾಗೋದಿಲ್ವಾ? ಡೆಫಿನೆಟ್ಲಿ ಓದೋಕ್ಕಾಗುತ್ತೆ ಮಕ್ಕಳೇ. ಯು ಆರ್ ಆಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, 15-16 ಇಯರ್ಸ್ ಓಲ್ಡು, ಡೆಫಿನೆಟ್ಲಿ ಮಾಡ್ಬೋದು, ಮಾಡಿ. ಆಯಿತಾ? ಎಸ್. ಸೊ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಮ್ಯಾಟರ್ಸ್. ಹೇಳಿ 10th ಸ್ಟ್ಯಾಂಡರ್ಡ್ ಇದು ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಯಾವುದೋ ಒಂದು 2-3 ಫಂಕ್ಷನ್ಗೆ ಹೋಗಲೇಬೇಕು ಅಂತ ಇದ್ದರೆ ಹೋಗಿ. ಬಟ್ ಪ್ರತಿಯೊಂದು ಫಂಕ್ಷನ್ಗೂ ಹೋಗ್ಬೇಕು. ಇವಾಗೇನು ಪೇರೆಂಟ್ಸೂ ಆರಾಮಾಗಿ ಫಸ್ಟ್ ನೀನು ಓದು, ನಾನು ಹೋಗಿ ಬರ್ತೀನಿ ಫಂಕ್ಷನ್ಗೆ, ಇಲ್ಲಾಂದ್ರೆ ಬೇಕಾದರೆ ಅವರು ಫಂಕ್ಷನ್ಗೆ ಹೋಗೋದು ಅವಾಯ್ಡ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದು ನೋಡ್ಕೊಂಡಿರ್ತಾರೆ. ಆ ಥರ ಇದ್ದಾರೆ ಪೇರೆಂಟ್ಸ್. ಬಟ್ ಸ್ಟಿಲ್ ಹೇಳಿ ಅವ್ರಿಗೆ, 10th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟು, ನನಗೆ ನಾನು ಇಷ್ಟು ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀನಿ, ಅದಕ್ಕೆ ನಾನು ಇಷ್ಟು ಅವರ್ ಕೂತ್ಕೊಂಡು ಓದಲೇಬೇಕು, ನಾನು ಫಂಕ್ಷನ್ಸ್ಗೆಲ್ಲ ಬರೋದಿಲ್ಲ ಅಂತ ಒಂದು ಸತಿ ಹೇಳಿ, ಆಯಿತಾ? ಸೊ ಶೇರ್ ಯುವರ್ ಗೋಲ್ಸ್, ಟೆಲ್ ದೆಮ್ ಯುವರ್ ಡೇಟ್ಸ್, ಟೆಸ್ಟ್ ಡೇಟ್ಸ್, ಶೋ ದೆಮ್ ಯುವರ್ ರಿವಿಷನ್ ಸ್ಕೆಡ್ಯೂಲ್. ಸೊ ಈ ಥರ ಇದೆ ಅಮ್ಮ, ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಯಾವ ಪೇರೆಂಟ್ಸು ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಓದ್ಕೊ ಅಂತ ಹೇಳ್ತಾರೆ, ಆಯಿತಾ? ಸೊ ಅರ್ಥ ಆಗೋ ಥರ ಹೇಳಿ. ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಸಪೋರ್ಟ್ ಮಾಡ್ತಾರೆ, ಅದರಲ್ಲೇನು ದೂಸರ ಮಾತೇ ಇಲ್ಲ, ಆಯಿತಾ? ನೆಕ್ಸ್ಟ್, ಸೊ ದ ಬ್ಯಾಲೆನ್ಸ್ ಫಾರ್ಮುಲಾ. ಇಂಪಾರ್ಟೆಂಟ್ ಈವೆಂಟ್ ಇದೆಯಾ? ಎಸ್, ಪ್ಲೀಸ್ ಗೋ. ಇಂಪಾರ್ಟೆಂಟ್ ಎಕ್ಸಾಮ್ ಇದೆಯಾ? ಎಸ್, ಪ್ಲೀಸ್ ಡೂ ಅಟೆಂಡ್ ಆ್ಯಂಡ್ ಸ್ಟಡಿ. ಅವಾಯ್ಡ್ ಲೂಸಿಂಗ್ ಮೊಮೆಂಟಮ್. ಅಂದರೆ ಬರೀ ಫಂಕ್ಷನ್ಸ್ಗೆ ಹೋಗ್ತಾ ಇರೋದು, ಓದ್ದಿರಾ ಇರೋದಂದರೆ ನೋ. ಅಥವಾ ಬರೀ ಓದ್ತಾನೆ ಇರೋದು, ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದರೆ ದಟ್ ಈಸ್ ಆಲ್ಸೋ ನೋ. ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಈವೆಂಟ್ಗೆ ಹೋಗೋದು ನೀವು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ ಡೆಫಿನೆಟ್ಲಿ ಪ್ರಿಯಾರಿಟಿ ಕೊಡಿ ಅದಕ್ಕೆ. ಅಂದರೆ ಅದ್ರ ಹಿಂದಿನ ದಿನ ಆ್ಯಂಡ್ ದ ನೆಕ್ಸ್ಟ್ ಡೇ ಓದ್ಕೊಳ್ಳೇಬೇಕು ನೀವು. ಇಂಪಾರ್ಟೆಂಟ್ ಎಕ್ಸಾಮ್ ಇದೆಯಾ, ಇದಕ್ಕೆ ಪ್ರಿಯಾರಿಟಿ ಕೊಡಿ, ಫಂಕ್ಷನ್ಸ್ ಆಮೇಲೆ. ಸೊ ಆ ಥರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಬಟ್ ಮೊಮೆಂಟಮ್ ಏನಿದೆ ಅದನ್ನು ಬಿಡಬೇಡಿ, ಆಯಿತಾ? ಸೊ ಇವಾಗ ನಿಮ್ಮ ಸ್ಕೆಡ್ಯೂಲ್ ಏನಿದೆ ಅದನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳಿ. ಒಂದಿನ ಹೋಗ್ತಾ ಇದೆ ಅಂತ ಅಂದರೆ ದಟ್ ಇಸ್ ಟೋಟಲಿ ಫೈನ್. ಅದರಿಂದ ಹಿಂದಿನ ದಿನ ಅದಾದಮೇಲೆ ಸೊ ಆಲ್ಮೋಸ್ಟ್ ಒಂದು ಫಂಕ್ಷನಿಂದ 3-4 ಡೇಸ್ ಮಿಸ್ ಆಗ್ತಾ ಇದೆ ಅಂತಂದರೆ ಅದು ರಾಂಗ್ ಆಗುತ್ತೆ, ಆಯಿತಾ? ಸೊ ಆ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಸೊ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದ್ರ ಮೇಲೂ ಏನು ಸ್ಯಾಕ್ರಿಫೈಸ್ ಏನು ಅವಶ್ಯಕತೆ ಇಲ್ಲ. ಆಟ ಆಡಬೇಕು ಅಂತಂದರೆ ಆಟ ಆಡ್ಬೋದು, ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಂದರೆ ಅಟೆಂಡ್ ಮಾಡ್ಬೋದು. ಯು ಹ್ಯಾವ್ ಸೋ ಮೆನಿ ಡೇಸ್ ಆ್ಯಂಡ್ ಸೋ ಮೆನಿ ಅವರ್ಸ್. ಯಾವ್ದ್ರ ಮೇಲೂ ನೀವು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ದ ಥಿಂಗ್ ಇಸ್, ಕರೆಕ್ಟಾಗಿ ಪ್ಲ್ಯಾನಿಂಗ್ನ ಮಾಡಬೇಕು. ಹ್ಯಾವ್ ಅ ಪ್ರಾಪರ್ ಪ್ಲ್ಯಾನ್. ಯೂಸ್ ಎವ್ರಿ ಮಿನಿಟ್, ಪ್ರತಿಯೊಂದು ಕ್ಷಣನೂ ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿ ಆ್ಯಂಡ್ ಕೀಪ್ ದ ಮೊಮೆಂಟಮ್, ಆಯಿತಾ? ಅದನ್ನು ಮಾಡ್ತಾಯಿರಿ, ಕನ್ಸಿಸ್ಟೆಂಟ್ ಆಗಿರಿ, ಫಾಲೋ ಅಪ್ ಮಾಡ್ತಾಯಿರಿ, ಡಿಸಿಪ್ಲಿನ್ಡ್ ಆಗಿರಿ. ಏನಾದರೂ ಮಿಸ್ ಆಗಿದೆಯಾ ಓದೋದಕ್ಕೆ, ಬ್ಯಾಕ್ಲಾಗ್ಸ್ ಇದೆಯಾ, ಸೊ ಅದನ್ನು ಓದಿ ಕಂಪ್ಲೀಟ್ ಮಾಡಿ. ಸೊ ಈ ಥರ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಬ್ಯಾಲೆನ್ಸಿಂಗ್ ನಿಮ್ಮ ಲೈಫಲ್ಲೂ ಕೂಡ ಬಂದ್ಬಿಡುತ್ತೆ, ಅದು ಸಕ್ಸಸ್ಫುಲ್ ಆಗಿಬಿಡ್ತೀರ ನೀವು. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡೋದು, ಫಂಕ್ಷನ್ಸ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು,
ಅಥವಾ ಏನೋ ಒಂದು ಪಾರ್ಟೀಸು, ಗೆಟ್ ಟುಗೆದರ್ಸು, ಆಟಾಡೋಕ್ಕೆ ಹೋಗುವಂಥದ್ದು, ವಾಟ್ ಎವರ್ ಇಟ್ ಇಸ್, ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಈ ಥರ ಮಾಡ್ತಾ ಹೋದರೆ, ಆಯಿತಾ? ಸೊ ಆ್ಯಂಡ್ ಈ ವಿಡಿಯೋದಿಂದ ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಆಗಿದ್ರು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.